ನಮಸ್ತೆ ಆ್ಯಂಡ್ ತಮ್ಮ ವೆಲ್ಕಮ್ ಟು ಮೈ ಜಗನ್ನಾಥ್ ಬ್ಲಾಗ್. ನನಗೆ ಪೂರಿ ಜಗನ್ನಾಥ್ ಹೋಗೋಕ್ಕಾಗಿಲ್ಲ, ಅದಕ್ಕಿನ್ನ ಕಡಿಮೆ ಇಲ್ಲ ನಮ್ಮ ಬೆಂಗಳೂರು ಜಗನ್ನಾಥ ರಥಯಾತ್ರೆ. ನೋಡಿ ಎಷ್ಟು ಜನ ಇದ್ದಾರೆ. ರಥನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಪೂರಿನಲ್ಲಿ ರಥ ಥರನೇ ಇದೆ. ಆ್ಯಕ್ಚುಲಿ 3 ರಥ ಇರುತ್ತೆ, ಇಲ್ಲಿ ಒಂದೇ ಇದೆ. ಆ ರಥದಲ್ಲಿ ಬಲರಾಮ, ಸುಭದ್ರ, ಜಗನ್ನಾಥ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ. ಭಕ್ತರು ಜೈ ಜಗನ್ನಾಥ್ ಅಂತ ಕೂಗಿ ರಥನ ಎಳಿತಾರೆ. But Jagannath, he is the Lord of the universe. How can we accept that only the Hindus can go and take darshan? If he is the Lord of the universe, the whole universe should be able to go and take his darshan. But only the Hindus are let in to the temple due to some reason. So Jagannath said, okay, all right. The Hindus can come in and see me, and for the rest, I'll come out and see them. ಬಹಳ ಜನ ಇರ್ತಾರೆ ಈ ಥರ ರಥಯಾತ್ರೆಯಲ್ಲಿ. ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳು ಕರ್ಕೊಂಡು ಬರಬೇಡಿ. ದಯವಿಟ್ಟು ಆದಷ್ಟು ದೂರದಿಂದ ನೋಡಿ ಪ್ರೇ ಮಾಡಿ. ಲಕ್ಷಾಂತರ ಜನರು ಸೇರಿದ್ದಾರೆ, ನಾವು ನೋಡಿದ್ದೀವಿ. ಸೊ ಎಲ್ಲರೂ ಜಗನ್ನಾಥನನ್ನು ಎಳಿಬೇಕು, ಜಗನ್ನಾಥನ ನೋಡಬೇಕು. ಜಗನ್ನಾಥನನ್ನು ವೃಂದಾವನಕ್ಕೆ ಕರ್ಕೊಂಡು ಹೋಗುವಂತಹ ಭಾಗ್ಯ ನಮಗೂ ಬರಬೇಕು ಅಂತ ಜನರು ಹೋಗಿ ರಥವನ್ನು ಎಳಿತಾರೆ. ಹಾಗೆ ಎಳಿತಾ ಹೋಗ್ತಾ ಇರುವಾಗ ಅದು ರಥ ಎಷ್ಟು ಸ್ಪೀಡ್ ಹೋಗ್ಬೇಕು, ಎಲ್ಲಿ ನಿಲ್ಲಬೇಕು ಅಂತ ಭಗವಂತನ ಇಚ್ಛೆ. ಜಗನ್ನಾಥನ ಕಣ್ಣುಗಳು ಕೇವಲ ಕಣ್ಣುಗಳಲ್ಲ, ಅವು ಅನಂತ ಕರುಣೆಯ ಸಾಗರ. ಆ ದಿವ್ಯ ನೋಟದಲ್ಲಿ ಭಕ್ತನಿಗೆ ಆಶ್ರಯ, ಆ ನಗುವಿನಲ್ಲಿ ಜಗತ್ತಿಗೆ ನೆಮ್ಮದಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಜಗನ್ನಾಥ್. दिल की धड़कन ठहर जा, मिल गई मंजिल मुझे.